ಬಾಗಲಕೋಟೆಯಲ್ಲಿ ನಡೆಯುತ್ತಿದೆ ಸಿಲಿಂಡರ್ ದುರುಪಯೋಗ. ಹೋಟೆಲ್ಗಳಲ್ಲಿ ಬಳಸಲಾಗ್ತಿದೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್. ಮೊದಲೇ ಜನರು ಗ್ಯಾಸ್ ಸಿಲಿಂಡರ್ ಸಿಗದೆ ಕಂಗಾಲಾಗಿದ್ದಾರೆ ಕಣ್ರಿ. ಈ ನಡುವೆ ಕೆಲವೊಬ್ರು ತಮ್ಮ ಹೋಟೆಲ್ಗಳಲ್ಲಿ ಹಾಗೂ ಬಾರ್ ಧಾಬಾಗಳಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬಳಸ್ತಿದ್ದಾರೆ. ಆದ್ರೆ ಇವರ ವಿರುದ್ಧ ಆಹಾರ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಗೃಹ ಬಳಕೆಯ ಸಿಲಿಂಡರ್ ಬಳಕೆ ಮಾಡ್ತಿದ್ದವರ ವಿರುದ್ಧ ಆಹಾರ ಇಲಾಖೆ ಅಧಿಕಾರಿಗಳು ಇದೀಗ ರಣಬೇಟೆ ಶುರುವಿಟ್ಕೊಂಡಿದ್ದಾರೆ. ಹೌದು, ಈಗಾಗಲೇ ರಾಜ್ಯದಲ್ಲಿ ಸಿಲಿಂಡರ್ ಗ್ಯಾಸ್ ಬರ ಬಂದಿದೆ. ಮುಂಚೆ ಎಲ್ಲಾ ಮನೆಗಳಲ್ಲಿ ತಿಂಗಳಿಗೆ 2 ಗ್ಯಾಸ್ ಸಿಲಿಂಡರ್ ನೀಡಲಾಗ್ತಿತ್ತು. ಆದ್ರೀಗ ತಿಂಗಳಿಗೆ ಒಂದೇ ಗ್ಯಾಸ್ ಸಿಗುತ್ತಿದೆ. ಕೆಲವೊಬ್ಬರಿಗೆ ನಂಬರ್ ಹಚ್ಚಿದ್ರು ಗ್ಯಾಸ್ ಸಿಲಿಂಡರ್ ಮನೆಗೆ ಸೇರೋದಕ್ಕೆ 1 ವಾರಗಳ ಕಾಲಾವಕಾಶ ಬೇಕಾಗ್ತಿದೆ. ಇಂಥ ಕಠಿಣ ಪರಿಸ್ಥಿತಿಯಲ್ಲೂ ಹೋಟೆಲ್ ಮಾಲೀಕರು ಲಾಭ ಪಡೆದುಕೊಳ್ಳಲು ಹೊರಟಿದ್ದಾರೆ ಕಣ್ರಿ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗದೆ ಸಾಕಷ್ಟು ಹೋಟೆಲ್ ಉದ್ಯಮಗಳು ಬಂದ್ ಆಗಿವೆ. ಕೆಲವೊಬ್ಬರು ಹೋಟೆಲ್ ಮತ್ತು ಕ್ಯಾಂಟೀನ್ಗಳ ಮೆನು ಕೂಡ ಬದಲಿಸಿದ್ದಾರೆ. ಇನ್ ಕೆಲವೊಬ್ಬರು ಸೌದೆ ಮೊರೆ ಹೋಗಿದ್ದಾರೆ. ಆದ್ರೆ ಬಾಗಲಕೋಟೆಯಲ್ಲಿರುವ ಹೋಟೆಲ್ಗಳಲ್ಲಿ ಕಳ್ಳಾಟವೊಂದು ಶುರುವಾಗಿದೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ವಾಣಿಜ್ಯೋದ್ಯಮಕ್ಕೆ ಬಳಕೆ, ಅಂತವರ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳ ಕ್ಲಾಸ್. ಇನ್ನು ಸಿಲಿಂಡರ್ ಸಿಗದೆ ಕಂಗಾಲಾಗಿರುವ ಹೋಟೆಲ್ ಮಾಲೀಕರು ಮತ್ತು ಬಾರ್ ಧಾಬಾಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಬಳಸುತ್ತಿದ್ದಾರೆ. ಅಂತವರ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಹದ್ದಿನ ಕಣ್ಣು ಇಟ್ಟಿದ್ದಾರೆ ಕಣ್ರಿ. ಗ್ಯಾಸ್ ಸಿಲಿಂಡರ್ ದುರುಪಯೋಗ ಮಾಡ್ತಿದ್ದವರ ಮೇಲೆ ರಣಬೇಟೆ ಶುರುವಿಟ್ಕೊಂಡಿದ್ದಾರೆ. ಆಹಾರ ನಿರೀಕ್ಷಕ ಅಧಿಕಾರಿ ಪ್ರಕಾಶ್ ಶೇರ್ಖಾನೆ ಹಾಗೂ KM ಬಂಗಾರಗೊಂಡ ನೇತೃತ್ವದಲ್ಲಿ ಅಲ್ಲಲ್ಲಿ ದಾಳಿ ನಡೆಸಲಾಗ್ತಾ ಇದೆ. ಬಾಗಲಕೋಟೆಯ ಹೋಟೆಲ್ ಅಡುಗೆ ಕೋಣೆಗೆ ಹೋಗಿ ಚೆಕ್ ಮಾಡಲಾಗ್ತಾ ಇದೆ. ಸಿಲಿಂಡರ್ ಕಳ್ಳಾಟ ಮಾಡ್ತಿದ್ದ ಮಾಲೀಕರ ಸಿಲಿಂಡರ್ ಸೀಜ್ ಮಾಡಿ ಹೋಟೆಲ್ಗಳಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಈಗಾಗಲೇ ಗೃಹ ಬಳಕೆಯ ಸಿಲಿಂಡರ್ ಉಪಯೋಗಿಸುತ್ತಿದ್ದ ಹೋಟೆಲ್, ಧಾಬಾ, ಬಾರ್ಗಳಲ್ಲಿ ದಾಳಿ ನಡೆಸಿ 5 ಗೃಹ ಬಳಕೆಯ ಸಿಲಿಂಡರ್ ಗ್ಯಾಸ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಬಿಗ್ ಟಿವಿ ಕರ್ನಾಟಕಕ್ಕೆ ಆಹಾರ ನಿರೀಕ್ಷಕ ಅಧಿಕಾರಿ ಪ್ರಕಾಶ್ ಶೇರ್ಖಾನೆ ಅವರು ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ಸುತ್ತಮುತ್ತಲಿನ ಇನ್ನಷ್ಟು ಹೋಟೆಲ್ಗಳ ಮೇಲೆ ದಾಳಿ ನಡೆಸಲಾಗ್ತಿದೆ. ಗೃಹ ಬಳಕೆಯ ಸಿಲಿಂಡರ್ ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಂಡ್ರೆ ಅಂತವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಅಧಿಕಾರಿಗಳು ಹೇಳಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.